ನಮಸ್ಕಾರ. ನೀವ್ ನೋಡ್ತಾ ಇದ್ರ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. BDA ಸೈಟ್ ಮಾರಾಟಕ್ಕಿದೆ. ಅಮೆರಿಕದ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಈ ತಿಂಗಳಿನಿಂದ ಅಧಿಕಾರ ಸ್ವೀಕಾರ ಮಾಡಲಿದ್ದಾರೆ. ಅದಕ್ಕೂ ಮುಂಚೆ ನಿನ್ನೆಯ ದಿನ ಅವರು ತನ್ನ ಎಕ್ಸ್ ಖಾತೆಯಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿದ್ರು. ಆ ಪೋಸ್ಟ್ ಏನಂತ ನೋಡೋದಾದ್ರೆ, ಜಗತ್ತಿನ ಉತ್ತರ ಧ್ರುವದಲ್ಲಿರುವ ವಿಸ್ತೀರ್ಣದಲ್ಲಿ 12ನೇ ಅತ್ಯಂತ ದೊಡ್ಡ ರಾಷ್ಟ್ರ ಆಗಿರುವ ಗ್ರೀನ್ಲ್ಯಾಂಡ್ ಅನ್ನ ಅಮೆರಿಕ ಖರೀದಿಸಲು ಬಯಸುತ್ತಿದೆ ಅಂತ ಟ್ವೀಟ್ ಹಾಕಿದ್ರು. ಹೇಳಿ ಕೇಳಿ ಟ್ರಂಪ್ ರಿಯಲ್ ಎಸ್ಟೇಟ್ ನ ಕುಳ ಬೇರೆ. ಅಮೆರಿಕದ ಅಧ್ಯಕ್ಷರಾಗ್ತಾ ದೊಡ್ಡ ದೊಡ್ಡ ದೇಶವನ್ನ ಇವರು ಡೀಲ್ ಮಾಡೋಕೆ ಹೊರಟಿದ್ದಾರೆ ಹೇಗೆ ಅಂತ. ಇದೀಗ ಅವರು ಹಾಕಿರುವ ಪೋಸ್ಟ್ ಜಗತ್ತಿನ ತುಂಬಾ ಸುದ್ದಿ ಮಾಡ್ತಾ ಇದೆ. ಅಯ್ಯೋ, ಇದೆಂತಹ ಕತೆ! BDA ಸೈಟ್ ಸೇಲಿಗಿರೋದಕ್ಕೂ ಅಮೆರಿಕ ಅಧ್ಯಕ್ಷರು ಗ್ರೀನ್ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡೋದಕ್ಕೂ ಏನ್ ಸಂಬಂಧ ಇರ್ಬಹುದು ಅಂತ ಕೇಳ್ತೀರಾ. ದೇವರಾಣಿಗೂ ಯಾವ ಸಂಬಂಧ ಕೂಡ ಇಲ್ಲ. ಆದ್ರೆ 60 ಕೋಟಿ ಮಾರುಕಟ್ಟೆ ಮೌಲ್ಯದ BDA ಸೈಟ್ ಅನ್ನ ನಮ್ಮ BDA ಅಧಿಕಾರಿಗಳು ಕೇವಲ 2 ಕೋಟಿಗೆ ಮಾರಾಟಕ್ಕೆ ಮುಂದಾಗಿದ್ದಾರೆ. ಈ ಸುದ್ದಿ ಈಗ ಹೊರಗಡೆ ಬರ್ತಾ ಇದೆ. ಏನ್ ಆ ಸುದ್ದಿ? ಅಷ್ಟಕ್ಕೂ 2 ಕೋಟಿಗೆ ಮಾರಾಟ ಆಗ್ತಾ ಇರುವ ಸೈಟ್ ಯಾವುದು? ಏನ್ ಕತೆ? ಡೀಟೇಲ್ ಆಗಿ ಹೇಳ್ತೀವಿ ಕೇಳಿ. ಜಯನಗರ 8ನೇ ಬ್ಲಾಕ್ನ 3ನೇ ಮುಖ್ಯ ರಸ್ತೆಯಲ್ಲಿರುವ 8,000 ಚದರ ಅಡಿ BDA ಸೈಟ್ ಕತೆ ಇದು. 50 ವರ್ಷಗಳ ಹಿಂದೆ ನರ್ಸಿಂಗ್ ಹೋಮ್ ಮಾಡಬೇಕು ಅಂತ ಈ ಸೈಟ್ ಬೋರೇಗೌಡ ಅವರಿಗೆ ಲೀಸ್ಗೆ ಕೊಡಲಾಗಿತ್ತು. ಎಷ್ಟು ವರ್ಷಕ್ಕಂತೀರಾ? 10 ವರ್ಷಕ್ಕೆ ಲೀಸ್. 24,004 ರೂಪಾಯಿಗೆ BDA ಜನಗಳು ಬೋರೇಗೌಡರಿಗೆ ಲೀಸ್ ಬರೆದು ಕೊಟ್ಟಿದ್ರು. ಅದರಲ್ಲೂ 23,880 ರೂಪಾಯಿ ಕೊಟ್ಟು ಉಳಿದ 120 ರೂಪಾಯಿ ಹಣವನ್ನ ವರ್ಷಕ್ಕೆ 12 ರೂಪಾಯಿ ಅಂತ 10 ವರ್ಷಕ್ಕೆ ಪಾವತಿ ಮಾಡುವ ಲೀಸ್. ಹೀಗೆ ಲೀಸ್ ಬರೆದುಕೊಂಡು ಡಾಕ್ಟರ್ ಬೋರೇಗೌಡರು ಅಲ್ಲಿ ನರ್ಸಿಂಗ್ ಹೋಮ್ ಅನ್ನ ಕಟ್ಟಿ ಆಸ್ಪತ್ರೆಯನ್ನ ಚೆನ್ನಾಗಿ ನಡೆಸಿದ್ರು. ಆಮೇಲೆ 10 ವರ್ಷದ ನಂತರ ಅಂದ್ರೆ ಲೀಸ್ ಅವಧಿ ಮುಗಿದ ಕೂಡ್ಲೆ BDA ಅವರಿಗೆ ಒಂದು ರಿಕ್ವೆಸ್ಟ್ ಲೆಟರ್ ಅನ್ನ ಬರೆದ್ರು. ಈ ಸೈಟ್ ಅನ್ನ ನನ್ನ ಹೆಸರಿಗೆ ಕ್ರಯಪತ್ರ ಮಾಡಿಸಿಕೊಡಿ ಅಂತ ಕೇಳ್ಕೊಂಡ್ರು. ಇದು CA ಸೈಟ್. ಹಾಗೆಲ್ಲ ಈ CA ಸೈಟ್ಗಳನ್ನು ವೈಯಕ್ತಿಕ ಹೆಸರಿಗೆ ಕ್ರಯಪತ್ರ ಮಾಡಿಕೊಳ್ಳಲು ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂತ. ಅವತ್ತು BDA ಅಧಿಕಾರಿಗಳು ಡಾಕ್ಟರ್ ಬೋರೇಗೌಡರಿಗೆ ಇಂಬರಹವನ್ನು ಬರೆದು ಕೊಟ್ರು. ಆದ್ರೆ ಡಾಕ್ಟರ್ ಮಾತ್ರ ಬಿಡ್ಲೇ ಇಲ್ಲ. 1988ರಲ್ಲಿ, 2008ರಲ್ಲಿ, 2013ರಲ್ಲಿ ಹೀಗೆ ಮೇಲಿಂದ ಮೇಲೆ ಕ್ರಯಪತ್ರ ಮಾಡಿಕೊಡಿ ಅಂತ BDAಗೆ ಪತ್ರ ಬರಿತಾ ಇದ್ರು. ಆದ್ರೆ BDA ಕಡೆಯಿಂದ ಹಾಗೆಲ್ಲ ವ್ಯಕ್ತಿ ಒಬ್ಬನಿಗೆ CA ಸೈಟ್ ಕೊಡ್ಲಿಕ್ಕೆ ಆಗೋದಿಲ್ಲ ಸ್ವಾಮಿ ಅಂತ ಮತ್ತೆ ಪುನಃ ಸೇಮ್ ಉತ್ತರವನ್ನ ಕೊಡ್ತು. ಅಂದ ಹಾಗೆ ಈ CA ಸೈಟ್ ಅಂದ್ರೆ ಏನ್ ಗೊತ್ತಾ? CA ಅಂದ್ರೆ ಸಿವಿಕ್ ಎಮ್ಯುನಿಟಿ ಸೈಟ್ ಅಂತ. ಈ ಲೇಔಟ್ಗಳಲ್ಲಿ ಸಾರ್ವಜನಿಕರ ಉದ್ದೇಶಕ್ಕಾಗಿ ಒಂದಷ್ಟು ಜಾಗ ಸರ್ಕಾರ ಹಾಗೆ ಮೀಸಲಿಡುತ್ತೆ. ಅದನ್ನ ಕಸ ಹಾಕೋಕೆ, ಪಾರ್ಕ್ ಮಾಡೋಕೆ, ಆಟದ ಮೈದಾನ ಮಾಡೋಕೆ, ಹೀಗೆ ನಾನಾ ಉದ್ದೇಶಗಳಿಂದ ಸಾರ್ವಜನಿಕರು ಬಳಸೋಕೆ ಇರುವ ಸೈಟ್ ಅದು. ಇದರಲ್ಲಿ ಮತ್ತೊಂದು ಅವಕಾಶ ಕೂಡ ಇದೆ. ಅದೇನಂದ್ರೆ ಈ ಆಸ್ಪತ್ರೆ, ಮೆಡಿಕಲ್ ವಿಭಾಗ ಹೀಗೆ ಆರೋಗ್ಯಕ್ಕೆ ಸಂಬಂಧಿಸಿದ ಚಟುವಟಿಕೆಗೆ ಇದನ್ನ ಬಳಸ್ಕೊಳ್ಬಹುದು ಅಂತ ಕಾನೂನು ಅವಕಾಶ ಕೊಡುತ್ತೆ. ಅದೇ ಆಧಾರದ ಮೇಲೆ ಡಾಕ್ಟರ್ ಬೋರೇಗೌಡರು 50 ವರ್ಷಗಳ ಹಿಂದೆ ನರ್ಸಿಂಗ್ ಹೋಮ್ ಮಾಡಲು ಅದನ್ನ ಲೀಸ್ಗೆ ತಕೊಂಡ್ರು. ಈ CA ಸೈಟ್ ಅನ್ನ ವ್ಯಕ್ತಿ ಒಬ್ಬರಿಗೆ ಕೊಡೋದಕ್ಕೆ ಯಾವ ಅವಕಾಶ ಕೂಡ ಇಲ್ಲ ಅನ್ನುವ ಆಧಾರದ ಮೇಲೆ BDA ಅದನ್ನ ಕಳೆದ 35 ವರ್ಷಗಳಿಂದ ಬೋರೇಗೌಡರಿಗೆ ಮನವಿಯನ್ನ ತಿರಸ್ಕರಿಸ್ತಾನೆ ಇತ್ತು. 2015ರಲ್ಲಿ ಡಾಕ್ಟರ್ ಬೋರೇಗೌಡರು ಒಂದು ಟ್ವಿಸ್ಟ್ ಮಾಡಿ BDA ಅವರಿಗೆ ಒಂದು ಮನವಿಯನ್ನ ಕೊಟ್ರು. ಕಳೆದ ಕೆಲವು ವರ್ಷಗಳಿಂದ ನರ್ಸಿಂಗ್ ಹೋಮ್ ಜೊತೆಗೆ ಮನೆ ಬೇರೆ ಕಟ್ಕೊಂಡಿದ್ದೀನಿ, ದಯವಿಟ್ಟು ಕ್ರಯಪತ್ರ ಮಾಡಿಕೊಡಿ ಅಂತ ಕೇಳ್ಕೊಂಡ್ರು. ಈ ಪತ್ರವನ್ನ ನೋಡಿ ನಮ್ಮ BDA ಅಧಿಕಾರಿಗಳಿಗೆ ಅದ್ ಯಾವ ರೀತಿಯಲ್ಲಿ ಕರಳು ಹಿಂಡಿದ ಹಾಗೆ ಆಯ್ತೋ ಗೊತ್ತಿಲ್ಲ. ಸದ್ರಿ ಅವರು ಈ ಸೈಟ್ ಅನ್ನು ವಾಸ್ತವಕ್ಕಾಗಿ ಕೋರಿರೋದ್ರಿಂದ ಇದನ್ನು ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳುವುದು ಅಂತ
ಇಂಬರಹವನ್ನ ಬರೆದುಕೊಟ್ರು. 2018ರಲ್ಲಿ BDA ವಿಶೇಷ ಬೋರ್ಡ್ ಮೀಟಿಂಗ್ ಸೇರಿ ಡಾಕ್ಟರ್ ಬೋರೇಗೌಡರು ಕಳೆದ ಹಲವಾರು ವರ್ಷಗಳಿಂದ ನರ್ಸಿಂಗ್ ಹೋಮ್ ಮನೆ 2 ಕಟ್ಟಿರೋದು ಈ ಸೈಟ್, ಅದು CA ಸೈಟ್ ಅಲ್ವೇ ಅಲ್ಲ. ಈ ಅರ್ಜಿಯನ್ನು UDDಗೆ ಅಂದ್ರೆ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ವರ್ಗಾಯಿಸಬೇಕು ಅಂತ ದೊಡ್ಡ ಯೂಟರ್ನ್ ಹೊಡಿತು. BDA ಆಫೀಸರ್ಸ್ಗಳು ಹೀಗೆ ಸಡನ್ ಆಗಿ ಯೂಟರ್ನ್ ಹೊಡೆಯೋಕೆ ಅದೆಷ್ಟು ಕೋಟಿ ಲೇವಾದೇವಿ ನಡೆಯುತ್ತೋ, ಎಲ್ಲೆಲ್ಲಿ ಟೇಬಲ್ ಕುರ್ಚಿಗಳು ಬಿಸಿ ಆಯ್ತೋ ದೇವ್ರಿಗೆ ಗೊತ್ತು. ಅಷ್ಟೇ ಅಂತೀರಾ, ಮತ್ತೆ ಎಂತ ಪ್ರಭಾವ ನಡೀತು ಅಂದ್ರೆ ಈ CA ಸೈಟ್ಗೆ ಸಂಬಂಧಿಸಿದಂತೆ BDA ತನ್ನ ಕಾನೂನನ್ನೇ ಬದಲಾವಣೆ ಮಾಡ್ತು. 2020ರಲ್ಲಿ CA ಸೈಟ್ಗಳನ್ನ ಸಾರ್ವಜನಿಕ ಉದ್ದೇಶ ಹಿತದೃಷ್ಟಿಯಿಂದ ವ್ಯಕ್ತಿಯೊಬ್ಬರಿಗೆ ಮಾರಾಟ ಮಾಡಬಹುದು ಎನ್ನುವ ಅಮೆಂಡ್ಮೆಂಟ್ ಅನ್ನ ಪಾಸ್ ಮಾಡ್ತು. ಎಂತಹ ಆಶ್ಚರ್ಯ ನೋಡಿ, ಪ್ರಭಾವಿಗಳು ಉಳ್ಳವರಿಗೆ ಈ BDA ತನ್ನ ಕಾನೂನನ್ನೇ ಬದಲಾಯಿಸಿಕೊಂಡ ಅಪರೂಪದ ಘಟನೆ ಇದು. ಈಗ ಬೋರೇಗೌಡರ 4 ಜನ ಮಕ್ಕಳ ಹೆಸರಿನಲ್ಲಿ ಕಳೆದ ವರ್ಷ ಜುಲೈ 12ನೇ ತಾರೀಕಿಗೆ BDA 2 ಕೋಟಿ ರೂಪಾಯಿಗೆ ಸೈಟ್ ಅನ್ನ ಮಾರಿ ಕೈ ತೊಳೆದುಕೊಂಡಿತು. ಮಜಾ ಏನಂದ್ರೆ ಆ ಸೈಟ್ ನ ಗೈಡೆನ್ಸ್ ವ್ಯಾಲ್ಯೂವೇ 23 ಕೋಟಿ ರೂಪಾಯಿ ಆಗುತ್ತೆ. ಆದ್ರೆ ಕೇವಲ 10% ಮೌಲ್ಯದಲ್ಲಿ ಡಾಕ್ಟರ್ ಬೋರೇಗೌಡರ ಕುಟುಂಬಕ್ಕೆ ಕ್ರಯಪತ್ರವನ್ನ ಮಾಡಿಕೊಟ್ಟು ಯಾರ ಋಣವನ್ನ BDA ಅಧಿಕಾರಿಗಳು ತೀರ್ಸಿದ್ದಾರೋ ದೇವರೇ ಬಲ. ಅಂದ ಹಾಗೆ ಅದರ ಮಾರ್ಕೆಟ್ ವ್ಯಾಲ್ಯೂ ಎಷ್ಟು ಗೊತ್ತಾ? ಕೇವಲ 60 ಕೋಟಿ ರೂಪಾಯಿ. ಹೇಗಿದೆ ನಮ್ಮ BDA ಅಧಿಕಾರಿಗಳ ರಿಯಲ್ ಎಸ್ಟೇಟ್ ವ್ಯವಹಾರ? ಯೋಚನೆ ಮಾಡಿಕೊಳ್ಳಲೇಬೇಕು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.